ಈ ಹಪ್ಪಳ ತಯಾರಿಸೋದು ಎಷ್ಟು ಸುಲಭ ಐತಂದ್ರೆ ನೀವು ಮೊದಲನೇ ಸತಿ ಹಪ್ಪಳ ತಯಾರಿಸಕತ್ತೀರಿ, ಇದಕ್ಕೂ ಮುಂಚೆ ಯಾವತ್ತೂ ಹಪ್ಪಳ ತಯಾರಿಸಿಲ್ಲ ಅಂದ್ರೂ ಅಗದಿ ಪರ್ಫೆಕ್ಟ್ ಆಗಿನ ಇವನ್ನ ತಯಾರಿಸ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನಾನು ಇಲ್ಲಿ ತಿಳಿಸಿರೋ ಟಿಪ್ಸ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಹಪ್ಪಳನೂ ಇದೇ ರೀತಿ ಹಗುರ ಪಳ್ಳು ಬಾಯಾಗಿಟ್ರನ ಕರಗಬೇಕು ಆ ರೀತಿ ಬರ್ತವೆ. ಇವನ್ನ ತಯಾರ್ಸಕ್ಕೆ ಯಾವುದೇ ಥರದ ಮುಂಚಿತವಾಗಿ ತಯಾರಿ ಮಾಡಬೇಕು ಅಂತ ಇಲ್ಲ. ಫಟಾಫಟ್ ಅಗದಿ ಈಗಿಂದೀಗ ಈ ಹಪ್ಪಳ ನೀವು ತಯಾರಿಸ್ಬೋದು. ಬಹಳ ಅಂದ್ರೆ ಒಂದು ಅರ್ಧ ಗಂಟೆ ಬೇಕಾಕತಿ. ಜಾಸ್ತಿ ತಡ ಮಾಡೋದು ಬೇಡ. ಈ ರವಾ ಹಪ್ಪಳ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ 1 ಕಪ್ನಷ್ಟು ರವಾ ತೊಗೊಳಕತ್ತೀನಿ. ಇದು ಚಿರೋಟಿ ರವಾ, ಭಾಳ ಜಿನಿಗಿರ್ತೈತೆ ನೋಡ್ರಿ. ನಾವು ಉಂಡೆ ಅದು ಕಟ್ಟಕ್ಕೆ ಯೂಸ್ ಮಾಡ್ತೇವೆ, ಆ ರವಾ ತಗೋರಿ. ಈ ಥರದ ಸಣ್ಣ ರವಾ ಇಲ್ಲ ಅಂದ್ರೆ ನೀವು ಬಾಂಬೆ ರವಾನು ತೊಗೋಬೋದು. ಅದನ್ನು ಗ್ರೈಂಡ್ ಮಾಡಿ ತಗೋರಿ. ಸಣ್ಣಕ್ಕೆ ಹೆಚ್ಚಿರೋ ಕರಿಬೇವು ಬೇಕಾಕತ್ತಿ. 1 ಚಮಚ ಪಾಪಡ್ ಖಾರ್, 1 ಚಮಚ ಬಿಳಿ ಎಳ್ಳು, 1 ಚಮಚೆಯಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಬೇಕಾಕತ್ತಿ. ನೀವು ಬೇಕಂದ್ರೆ ಇದ್ರಾಗ ಜೀರಿಗೆ ಅಜ್ವಾನ ಇವನ್ನೆಲ್ಲನೂ ಹಾಕ್ಬೋದು. ನಾನು ಇಲ್ಲಿ ಹಾಕಕತ್ತಿಲ್ಲ, ಯಾಕಂದ್ರೆ ಜೀರಿಗೆ ಅಜ್ವಾನ ಇವನ್ನ ಹಾಕೋದ್ರಿಂದ ಅದ್ರ ಕಲರ್ ಏನೈತೆ ನೋಡ್ರಿ ಅದು ಹಪ್ಪಳದ ಒಳಗೆ ಇಳಿತೈತಿ. ಅದರಿಂದ ಹಪ್ಪಳ ಬೆಳ್ಳಗೆ ಅನ್ಸಂಗಿಲ್ಲ. ಸೊ ಅದಕ್ಕೆ ಅವನ್ನ ನಾನು ಇಲ್ಲಿ ಹಾಕಕತ್ತಿಲ್ಲ. ಆದ್ರೆ ನೀವು ಅಜ್ವಾನ ಅಥವಾ ಜೀರಿಗೆ ಹಾಕಬೇಕು ಅಂದ್ರೆ ಯಾವ ಸ್ಟೇಜ್ನಾಗ ಹಾಕಬೇಕು ಅನ್ನೋದು ಮುಂದೆ ತಿಳಿಸ್ತೀನಿ. ಈಗ ರವ ನೀರು ಹಾಕಿ 1-2 ಸತಿ ಚಂದಗ ತೊಳೆದು ತಗೊಳ್ಳೋಣ. ಅಂದ್ರೆ ಇದಕ್ಕೆ ಅಂಟಿರೋ ಧೂಳು ಹೋಗಿ ಹಪ್ಪಳ ಇನ್ನೂ ಬೆಳ್ಳಗೆ ಬರ್ತವು. ಇದನ್ನ ಈ ಥರದ ಒಂದು ಅಗಲ ಇರೋ ಬೌಲ್ನಾಗ ಹಾಕಿ 1-2 ಸತಿ ತೊಳೆದ ನಂತರ ಈಗ ಇದ್ರಾಗ ನಾವು ಯಾವ ಕಪ್ನಿಂದ ರವಾ ತೊಗೊಂಡಿದ್ವಿ ನೋಡ್ರಿ, ಅದ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕ್ರಿ. ಈ ಹಪ್ಪಳ ತಯಾರ್ಸಕ್ಕೆ ನಾವು 1 ಕಪ್ನಷ್ಟು ಚಿರೋಟಿ ರವಾ ತೊಗೊಂಡಿವಿ. ಸೊ 1 ಕಪ್ನಷ್ಟು ರವಾ ತೊಗೊಂಡ್ರೆ ಅದಕ್ಕೆ 8 ಕಪ್ನಷ್ಟು ನೀರು ಹಾಕಬೇಕು. ಈಗ ಇಲ್ಲಿ ಸದ್ಯ ನಾವು 2 ಕಪ್ನಷ್ಟು ನೀರು ಹಾಕಕತ್ತೇವಿ. ಅಂದ್ರೆ ಇನ್ನು ಉಳಿದಿರೋ 6 ಕಪ್ನಷ್ಟು ನೀರೇನೈತೆ ನೋಡ್ರಿ, ಅದನ್ನು ಗ್ಯಾಸ್ ಮ್ಯಾಗ ಒಂದು ದಪ್ಪನ ತಳ ಇರೋ ಪಾತ್ರೆ ಬಿಸಿ ಮಾಡಿಕೊಂಡು ಅದ್ರಾಗ ಹಾಕ್ರಿ. ಆದಷ್ಟು ದಪ್ಪ ತಳ ಇರೋ ಪಾತ್ರೆ ಅಥವಾ ಬಾಳ್ಗಿ ತಗೋರಿ. ಅಂದ್ರೆ ಮಿಕ್ಸ್ಚರ್ ಏನೈತೆ ನೋಡ್ರಿ ತಳಕ್ಕೆ ಹೊತ್ತಂಗಿಲ್ಲ. ನನ್ನ ಕಡೆ ಇಲ್ಲಿ ಈ ಅಗಾರೋ ಟ್ರೈಪ್ಲೈ ಹನಿಕೋಮ್ ಕಡಾಯಿ ಇತ್ತು, ಇದನ್ನು ತಗೊಂಡೇನಿ. ಈಗ ಇದ್ರಾಗ ಎಳ್ಳು ಪಾಪಡ್ ಖಾರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನ ನೀರಿನ ಒಳಗೆ ಕಲಿಸ್ಕೊಂಡು ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ನೀರು ಕುದಿಯಾಕ ಬಿಡ್ರಿ. ಈಗ ಸದ್ಯ ನಾವು ಇದ್ರಾಗ ಕರಿಬೇವು ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಾಕತ್ತಿಲ್ಲ, ಯಾಕಂದ್ರೆ ಈ ಸ್ಟೇಜ್ನಾಗ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಅದ್ರ ಕಲರ್ ಈ ಹಿಟ್ಟಿನ ಒಳಗೆ ಇಳಿತೈತಿ. ಅದರಿಂದ ನಾವು ಮಾಡಕತ್ತಿರೋ ಹಪ್ಪಳ ಬೆಳ್ಳಗೆ ಬರಂಗಿಲ್ಲ. ನೀವು ಸೇಮ್ ಅದೇ ರೀತಿ ಜೀರಿಗೆ ಮತ್ತು ಅಜ್ವಾನ ಹಾಕೋದಿದ್ರೆ ಲಾಸ್ಟಿಗೆ ಇದು ಚಂದಾಗ ಕುದಿತೈತಿ ನೋಡ್ರಿ, ಆಗ ಹಾಕ್ರಿ. ನೋಡ್ರಿ ಇಲ್ಲಿ ನೀರಿಗೆ ಕುದಿ ಬಂದೈತಿ. ಈ ರೀತಿ ನೀರು ಕುದಿಯಾಕತ್ ಮ್ಯಾಗ ಗ್ಯಾಸ್ ಲೋ ಫ್ಲೇಮ್ನಾಗಿಟ್ಟು ನಾವೇನು ನೆನೆಸಿಟ್ಟಿದ್ವಿ ನೋಡ್ರಿ ರವಾ, ಅದನ್ನು ಈ ರೀತಿ ಇನ್ನೊಂದು ಸತಿ ಚಂದಾಗ ಕಲಿಸ್ಕೊಂಡು ಒಂದು ಕೈನಿಂದ ಹಾಕ್ತಾ ಇನ್ನೊಂದು ಕೈನಿಂದ ಇದನ್ನು ನೀರಿನ ಒಳಗೆ ಕಲಿಸ್ಕೋಬೇಕು. ರವಾ ತಳಕ್ಕೆ ಕುಂತಿರ್ತೈತಿ, ಅದಕ್ಕೆ ನೋಡ್ರಿ ಈ ರೀತಿ ಇದನ್ನ ಚಂದಾಗ ಮುಂಚೆ ಕಲಿಸ್ಕೊಂಡು ಆಮ್ಯಾಗನ ಹಾಕ್ರಿ. ಈ ರೀತಿ ಬಹಳ ಸಣ್ಣಕ್ಕೆ ಇದನ್ನ ಹಾಕ್ತಾ ಇನ್ನೊಂದು ಕೈನಿಂದ ಕಲಿಸ್ಕೊಂಡು ತಗೋರಿ. ಅಂದ್ರೆ ಇದ್ರಾಗ ಗಂಟಾಗಂಗಿಲ್ಲ. ಗಮನ ಇರಲಿ, ಈ ಸ್ಟೇಜ್ ಬಹಳ ಮುಖ್ಯ ಐತಿ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗಿಟ್ಟು ಈ ರೀತಿ ಸ್ವಲ್ಪ ಮಿಕ್ಸ್ಚರ್ ಹಾಕ್ತಾ ಇದನ್ನು ಇನ್ನೊಂದು ಕೈನಿಂದ ಕಲಿಸ್ಕೊಂಡು ತಗೋರಿ. ಇಲ್ಲಿ ಮಿಕ್ಸ್ಚರ್ ಗಂಟಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಬಹಳ ಈಸಿ ಐತಿ. ನೋಡ್ರಿ ಈ ರೀತಿ ಇದನ್ನು ಚಂದಾಗ ಕಲಿಸ್ಕೊಂಡು ಈಗ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇದನ್ನು ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಆಡಿಸ್ತಾನೆ ಕುದಿಸ್ಕೊಂಡು ತಗೋಬೇಕು. ಇದು ಹೆಂಗೆ ಕುದಿತೈತಿ ನೋಡ್ರಿ, ಹಂಗೆ ರವಾ ಅಳ್ಕೊಂಡು ಈ ಮಿಕ್ಸ್ಚರ್ ಗಟ್ಟಿ ಆಗ್ತಾ ಬರ್ತೈತಿ. ನೋಡ್ರಿ ಇದ್ರಾಗ ಸ್ವಲ್ಪನೂ ಗಂಟಾಗಿಲ್ಲ. ಈ ರೀತಿ ಪ್ಲೇನ್ ಮಿಕ್ಸ್ಚರ್ ಇರಬೇಕು. ಈ ರೀತಿ ಬಿಡ್ಲಂಗ ಕೈ ಆಡಿಸ್ತಾನೆ ಇದನ್ನು ಕುದಿಸ್ಬೇಕು. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ. ಇದನ್ನು ಹೈ ಫ್ಲೇಮ್ನಾಗಿಟ್ಟು ಕುದಿಸಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ತಳ ಭಾಳ ಜಲ್ದಿ ಹೊತ್ತೋಗ್ಬಿಡ್ತೈತಿ. ಇದನ್ನು ಕುದಿಸ್ತಾ ಇದ್ದು 5 ನಿಮಿಷದ ಮ್ಯಾಗ ಆಗೈತಿ. ಈಗ ನೀವು ಇಲ್ಲಿ ಗಮನಿಸ್ತಿರ್ಬೋದು ಈ ಮಿಕ್ಸ್ಚರ್ ಗಟ್ಟಿ ಆಗೈತಿ. ಹಿಂಗಿದು ಗಟ್ಟಿ ಆದ ನಂತರ ಈಗ ಇದನ್ನು ಇನ್ನೊಂದು 10 ನಿಮಿಷ ಕುದಿಸ್ಕೊಂಡು ತಗೊಳ್ಳೋಣ. ನೀರಿಗೆ ಕುದಿ ಬಂದ ನಂತರ ಇಲ್ಲಿವರೆಗೂ ಇದನ್ನು ಕುದಿಸ್ತಾ ಇದ್ದು 10 ನಿಮಿಷ ಆಗೈತಿ. ಇನ್ನೊಂದು 10 ನಿಮಿಷ ಇದನ್ನು ನಾವು ಕುದಿಸ್ಬೇಕು. ಅಂದ್ರೆ ಟೋಟಲ್ ಆಗಿ ಮಿಕ್ಸ್ಚರ್ ನಾವು ನೀರಾಗ ಹಾಕಿದ ನಂತರ ಇದನ್ನು 20 ನಿಮಿಷ ಕುದಿಸ್ಕೊಂಡು ತಗೋಬೇಕು. ಇದು ಚಂದಾಗ ಕುದಿಬೇಕು, ಅಂದ್ರನ ಹಪ್ಪಳ ಸೀಳಂಗಿಲ್ಲ. ಅಕಸ್ಮಾತ್ ಮಿಕ್ಸ್ಚರ್ ಹಸಿ ಬಿಸಿ ಉಳಿದ್ರ ಹಪ್ಪಳ ಒಂದು ಸ್ವಲ್ಪ ಒಣಗಿದ ನಂತರ ಸೀಳಕ್ಕೆ ಶುರು ಆಗ್ಬಿಡ್ತವು. ಅದರಿಂದ ಈ ಸ್ಟೇಜ್ ಬಹಳ ಮುಖ್ಯ ಐತಿ. ಇದನ್ನು ನೀವು ಎಷ್ಟು ಚಂದಾಗ ಕುದಿಸ್ತೀರಿ ನೋಡ್ರಿ ಅಷ್ಟು ಚಲೋ ಹಪ್ಪಳ ಬರ್ತವು.
ಈ ರೀತಿ ಕಂಟಿನ್ಯೂಸ್ ಆಗಿ ಕಾಡಿಸ್ಬೇಕಾದ್ರೆ ಕೈನೂ ಆದ್ರೆ ಏನು ಮಾಡ್ರಿ 1 ನಿಮಿಷ ಅಥವಾ ಅರ್ಧ ನಿಮಿಷದ ಗ್ಯಾಪ್ ಬಿಟ್ಟು ಇದನ್ನು ಕೈ ಆಡಿಸ್ರಿ. ಒಟ್ಟಿನಲ್ಲಿ ಏನಂದ್ರೆ ತಳ ಹೊತ್ತಬಾರ್ದು, ಆ ರೀತಿ ನೋಡಿಕೊಂಡು ಇದನ್ನು ಕುದಿಸ್ರಿ. ಇದನ್ನು ಕುದಿಸ್ತಾ ಇದ್ದು 15 ನಿಮಿಷ ಆಯ್ತು. ನೀವು ಇಲ್ಲಿ ಗಮನಿಸ್ತಿರ್ಬೋದು ಮಿಕ್ಸರ್ಗೆ ಕುದಿ ಬಂದೈತಿ. ಈ ರೀತಿ ಕುದಿ ಬಂದ ನಂತರ ಇನ್ನೊಂದು 5 ನಿಮಿಷ ಕುದಿಸಿದ್ರೆ ಸಾಕು. ಇದನ್ನು ಕುದಿಸ್ತಾ ಇದ್ದು 20 ನಿಮಿಷದ ಮ್ಯಾಗ ಆಗೈತಿ. ನೋಡ್ರಿ ಇದು ರೆಡಿ ಐತಿ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು ತೋರಿಸ್ತೀನಿ. ನೀವಿಲ್ಲಿ ಗಮನಿಸ್ತಿರ್ಬಹುದು ಹಿಟ್ಟಿಗೆ ಒಂಥರ ಶೈನ್ ಬಂದೈತಿ. ಮತ್ತು ನೋಡ್ರಿ ಸೌಟ್ನಿಂದ ಹಿಟ್ಟು ಹಾಕಬೇಕಾದ್ರೆ ಈ ರೀತಿ ಇದು ಲಾಸ್ಟ್ ಡ್ರಾಪ್ ಬೀಳಕ್ಕೆ ಜಾಸ್ತಿ ಟೈಮ್ ತಗೊತೈತಿ. ಇದನ್ನು ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗಬಹುದು. ಇನ್ನೊಂದು ಅಂದ್ರೆ ನೋಡ್ರಿ ಸೌಟ್ನ ಈ ರೀತಿ ಹೊಳಸಿ ಒಂದು ಲೈನ್ ಡ್ರಾ ಮಾಡ್ರಿ, ಇದು ಕೂಡಂಗಿಲ್ಲ. ಈ ರೀತಿ ಆದ್ರೆ ಹಿಟ್ಟು ರೆಡಿ ಐತಂತ ಅರ್ಥ. ಈಗ ಇದ್ರಾಗ ನಾವು ಕರಿಬೇವು ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಒಣಮೆಣಸಿನ್ಕಾಯಿ ತುಂಡಿಟ್ಟಿದ್ವಿ ನೋಡ್ರಿ, ಅವನ್ನ ಹಾಕಬೇಕು. ನೀವು ಜೀರಿಗೆ ಮತ್ತು ಅಜ್ವಾನೂ ಇದೇ ಸ್ಟೇಜ್ನಾಗ ಹಾಕಬೇಕು. ಕರಿಬೇವು ನಾನಿಲ್ಲಿ ಈ ರೀತಿ ಸಣ್ಣಕ್ಕೆ ಹೆಚ್ಚಿ ತಗೊಂಡೇನಿ. ನೀವು ಬೇಕಂದ್ರೆ ಇದ್ರಾಗ ಕೊತ್ತಂಬರಿನೂ ಹಾಕ್ಬೋದು. ಕರಿಬೇವು ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ ಮ್ಯಾಗ ಇದನ್ನು ಒಂದ್ಸತಿ ಚಂದಾಗ ಕಲಿಸ್ಕೊಂಡು ತಗೋರಿ. ಈ ರೀತಿ ಇವನ್ನ ಲಾಸ್ಟಿಗೆ ಹಾಕೋದ್ರಿಂದ ಇದ್ರ ಕಲರ್ನು ಜಾಸ್ತಿ ಡಲ್ ಆಗಂಗಿಲ್ಲ, ನೋಡಕ್ಕೂ ಚಂದ ಕಾಣ್ತವು. ಮತ್ತು ಹಿಟ್ಟಿನ ಒಳಗೆ ಇದ್ರ ಕಲರ್ ಇಳಿಯಂಗಿಲ್ಲ, ಅದರಿಂದ ಹಪ್ಪಳ ಬೆಳ್ಳಗಾಕ್ಕವು. ನೋಡ್ರಿ ಇದು ರೆಡಿ ಐತಿ. ಈ ರೀತಿ ಇದನ್ನ ಚಂದಾಗ ಕುದಿಸ್ಕೊಂಡ್ಮ್ಯಾಗ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಡ್ವಿ. ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ರಿ. ಇದನ್ನ ಪೂರ್ತಿ ಆರಿಸ್ಬಾರ್ದು, ಯಾಕಂದ್ರೆ ಇದು ಹೆಂಗೆ ಆರ್ತೈತಿ ನೋಡ್ರಿ ಹಂಗೆ ಒಂದು ಸ್ವಲ್ಪ ಗಟ್ಟಿ ಹಾಕೋಂತ ಬರ್ತೈತಿ. ಅದರಿಂದ ಇದು ಉಗುರು ಬೆಚ್ಚಗಿರ್ತೈತಲ್ಲ, ಆಗ ಇದರಿಂದ ಹಪ್ಪಳ ಹಾಕಾಕ ಶುರು ಮಾಡಿಬಿಡ್ಬೇಕು. ಇದು ಒಂದು ಸ್ವಲ್ಪ ಆರ್ಲಿ. ನೋಡ್ರಿ ಇದು ಒಂದು ಸ್ವಲ್ಪ ಆರೈತಿ. ಇದನ್ನ ಇನ್ನೊಂದು ಬೌಲ್ನಾಗ ಒಂದು ಸ್ವಲ್ಪ ತಗೊಂಡು ನಾನು ಹಪ್ಪಳ ಹಾಕಾಕತ್ತೀನಿ. ಅಂದರೆ ಇದು ಆರ್ತೈತಿ. ಇದು ಬಿಸಿ ಇದ್ದಾಗ ಪ್ಲಾಸ್ಟಿಕ್ ಶೀಟ್ ಮ್ಯಾಗ ಹಾಕಬೇಡ್ರಿ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆದ್ಮ್ಯಾಗ ಹಾಕ್ರಿ. ಮುಂಚೆಲ್ಲ ಪ್ಲಾಸ್ಟಿಕ್ ಇದ್ದಿದ್ದಿಲ್ಲ, ಸೊ ಹಳೆ ಕಾಲದಾಗ ಏನು ಮಾಡ್ತಿದ್ರು, ಕಾಟನ್ ಅರ್ಬಿ ಮ್ಯಾಗ ಈ ರೀತಿ ಹಪ್ಪಳ ಹಾಕಿ ಅವು ಒಣಗಿದ ಮ್ಯಾಗ ಆ ಅರ್ಬಿಗೆ ಅಂಟ್ಕೊತಿದ್ವು. ಆಗ ಏನು ಮಾಡ್ತಿದ್ರು, ಆ ಅರ್ಬಿ ಹೊಳಸಿ ಅದ್ರ ಮ್ಯಾಗ ಒಂದು ಸ್ವಲ್ಪ ನೀರು ಸಿಂಪಡಿಸಿ ಹಪ್ಪಳ ಬಿಟ್ಕೊಂಡ ಮ್ಯಾಗ ಅವನ್ನ ನಿಧಾನಕ್ಕೆ ತೆಗಿತಿದ್ರು. ಆದ್ರೆ ಆ ರೀತಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಇದು ಈಸಿ ಮೆಥಡ್ ಐತಿ. ಬ್ಯಾಟರ್ ಏನು ಮಾಡ್ರಿ, ಬಿಸಿದ ಹಾಕಬೇಡ್ರಿ, ಒಂದು ಸ್ವಲ್ಪ ಆರಿದ ನಂತರನ ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮ್ಯಾಗ ಹಾಕ್ರಿ. ಇವನ್ನ ಭಾಳ ತೆಳ್ಳಗೆ ಹಾಕಬೇಡ್ರಿ. ಈಗ ನೋಡ್ರಿ ಇವು ನಿಮ್ಗೆ ಇಷ್ಟು ದಪ್ಪ ಕಾಣಕತ್ತವು, ಆದ್ರೆ ಒಣಗಿದ ನಂತರ ಇವು ಭಾಳ ತೆಳ್ಳಗಕ್ಕವು. ಅದರಿಂದ ಸೌಟ್ನಿಂದ ಹಾಕಿದ ತಕ್ಷಣ ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡಬೇಡ್ರಿ, ಒಂದು ಸ್ವಲ್ಪ ಅಗಲ ಮಾಡಿ ಹಂಗೆ ಒಣಗಾಕ್ಬಿಡ್ರಿ. ಒಣಗಿದ ನಂತರ ಹಪ್ಪಳ ನೋಡ್ರಿ ಹಿಂಗೆ ಬರ್ತವು. ನಮ್ಮ ಧಾರವಾಡದಾಗ 2-3 ದಿನ ಆಯ್ತು ಸಡನ್ ಆಗಿ ಮಳೆ ಶುರು ಆಗಿಬಿಟ್ಟೈತಿ. ಅದರಿಂದ ಒಂದು ಸ್ವಲ್ಪ ಹಪ್ಪಳ ಒಣಗ್ಯವು, ಒಂದು ಸ್ವಲ್ಪ ಹಂಗೆ ಹಸಿನ ಅದವು. ಇದ್ರಾಗಿನ ಒಂದು 2-3 ಹಪ್ಪಳ ಕರೆದು ತೋರಿಸ್ತೀನಿ. ಎಣ್ಣೆ ಮೀಡಿಯಮ್ ಬಿಸಿ ಮಾಡಿಕೊಂಡು ಇವನ್ನ ಹಾಕ್ರಿ. ನೋಡ್ರಿ ಎಷ್ಟು ಮಸ್ತ್ ತಳ್ಕೊಂತವು. ಇವನ್ನ ತಯಾರಿಸೋದು ಎಷ್ಟು ಈಸಿ ಐತಂತ ನೋಡಿದ್ರಲ್ಲ. ಯಾವುದೇ ಪದಾರ್ಥನ ಮುಂಚಿತವಾಗಿ ನೆನೆಸಿ ಇಡೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ಕಪ್ ರವೆ ತಗೋರಿ, ಅದರಿಂದ ನೀವು ಮೀಡಿಯಮ್ ಸೈಜಿನ ಒಂದು 65ರಿಂದ 70 ಹಪ್ಪಳ ತಯಾರಿಸ್ಬೋದು. ಒಂದು ಸ್ವಲ್ಪ ಪಾಯಿಂಟ್ಸ್ ಗಮನದಲ್ಲಿ ಇರಲಿ. ಮೊದಲನೇದು ಅಂದ್ರೆ ನೀವು ಬಾಂಬೆ ರವೆ ತೊಗೊಂಡ್ರೆ ಅದನ್ನು ಗ್ರೈಂಡ್ ಮಾಡಿನ ತಗೋರಿ. ನೆಕ್ಸ್ಟ್ ಇದ್ರಾಗ ನೀರು ಹಾಕುವಾಗ ನಾನು ತಿಳಿಸಿರೋ ಅಳತಿ ಒಳಗನ ನೀರು ಹಾಕ್ರಿ, ಜಾಸ್ತಿ ನೀರು ಹಾಕಬೇಡ್ರಿ. ಇದನ್ನು ಕುದಿಸ್ಬೇಕಾದ್ರೆ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕಂಟಿನ್ಯೂಸ್ ಆಗಿ ಕಾಡಿಸ್ತಾನೆ ಕುದಿಸ್ರಿ. ದಪ್ಪಂತಳ ಇರೋ ಪಾತ್ರೆ ತಗೋರಿ ಮತ್ತು ಇದು ಪೂರ್ತಿ ಚಂದಾಗ 20 ನಿಮಿಷ ಕುದಿಸ್ಕೊಂಡು ತಗೋರಿ. ಅಂದ್ರೆ ಹಪ್ಪಳ ಪರ್ಫೆಕ್ಟ್ ಆಗಿ ಬರ್ತವು, ಸೀಳಂಗಿಲ್ಲ. ಹಪ್ಪಳ ಹಾಕುವಾಗ ಭಾಳ ತೆಳ್ಳಗೆ ಹಾಕಬೇಡ್ರಿ, ಯಾಕಂದ್ರೆ ಒಣಗಿದ ನಂತರ ಇವು ಇನ್ನೂ ತೆಳ್ಳಗಾಕವು. ನೋಡ್ರಿ ಇದರ ಆವಾಜ್ ಕೇಳಿದ್ರನ ಗೊತ್ತಾಕತಿ ಹಪ್ಪಳ ಎಷ್ಟು ಹಗುರ ಪಳ್ಳು ಗರಿ ಆಗಿ ಬಂದವಂತ. ಸೊ ಇವತ್ತಿನ ಈ ರವೆ ಹಪ್ಪಳ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ರೆಸಿಪಿ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ಹಪ್ಪಳದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.